ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ಮಕ್ಕಳೇ. ನಮಗೆ ನಮಗೆಲ್ಲ ಜೀವನದಲ್ಲಿ ಇದ್ದಾಗಲೂ ಕೂಡ ಮತ್ತೇನೋ ಬೇಕು ಅಂತ ನಾವು ನಿರೀಕ್ಷೆಯಲ್ಲಿರ್ತೀವಿ. ಅಂತಹದ್ದೇ ನಿರೀಕ್ಷೆ ಇಟ್ಕೊಂಡಿರೋ 3 ಸ್ನೇಹಿತರ ಕಥೆಯೊಂದಿಗೆ ನಾನಿವತ್ತು ನಿಮ್ಮ ಜೊತೆ ಇದ್ದೀನಿ. ದುರಾದೃಷ್ಟವಿಲ್ಲದವರನ್ನ ಅದೃಷ್ಟವೇ ಕಾಡುತ್ತದೆ ಅಂತ ಒಂದು ಲೋಕೋಕ್ತಿದೆ. ಅಂದರೆ ನಮ್ಮಲ್ಲಿ ಆಲ್ರೆಡಿ ಎಲ್ಲ ಇದ್ದಾಗ್ಯೂ ಕೂಡ ನಾವು ಮತ್ತೇನೋ ಬಯಸೋ ಅಂತ ಮನಸ್ಥಿತಿಯಲ್ಲಿ ಇರ್ತೀವಿ. ಹಾಗೆ ಒಂದು ಊರಿನಲ್ಲಿ ರಾಮ, ಭೀಮ ಮತ್ತು ಸೋಮ ಅಂತ ತುಂಬ ಒಳ್ಳೆ ಸ್ನೇಹಿತರು, ಸುಸ್ಥಿತಿವಂತರು, ಹಾಗೆ ವಿದ್ಯಾವಂತರು ಆಗಿದ್ದ ಇವರು ತಮಗೆ ಜೀವನದಲ್ಲಿ ಮತ್ತೇನನ್ನೋ ಸಾಧನೆ ಮಾಡಬೇಕು, ಮತ್ತೇನನ್ನೋ ಅಪೇಕ್ಷೆ ಪಡ್ತಾ ಇದ್ರು. ಇವ್ರು 3 ಜನ ಹಾಗೆ ಅಪೇಕ್ಷೆ ಪಟ್ಟ 3 ಜನರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗೆ ನಿರ್ಧಾರಕ್ಕೆ ಬಂದಾಗ ಅವು ಒಮ್ಮೆ ತಿಳಿಯುತ್ತೆ ಅವ್ರಿಗೆ. ಒಂದು ಕಡೆ ಒಂದು ಊರಿನಲ್ಲಿ ಋಷಿ ಇದ್ದಾರೆ. ಆ ಋಷಿ ಹತ್ರ ನಿಧಿಯ ಒಂದು ಗುಹೆಯ ರಹಸ್ಯ ಅವನ ಹತ್ರ ಇದೆ. ಆ ರಹಸ್ಯನ ಅವನ ಹತ್ರ ತಿಳ್ಕೊಬಹುದು, ಅವನು ಹೇಳ್ತಾನೆ, ಅವನಿಗೆ ಗೊತ್ತು ಎಲ್ಲ ಅಂತ ಹೇಳಿದ್ರು. ಸೊ ಆ ನಿರೀಕ್ಷೆಯಲ್ಲಿ ಆ ಹಾದಿಯನ್ನ ಹುಡುಕಿ ಹೊರಟ ಈ 3 ಆ ಋಷಿಯನ್ನ ಭೇಟಿ ಮಾಡ್ತಾರೆ. ಕೇಳ್ತಾರೆ, ನಮ್ಗೆ ಆ ನಿಧಿ ಇರೋ ಜಾಗನ ತಿಳಿಸಿ ಅಂತ. ಆಗ ಋಷಿಗಳು ಹೇಳ್ತಾರೆ, ನೋಡಿ, ಇವತ್ತು ಸಂಜೆ ನೀವು ಇಲ್ಲಿ ಉಳ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ನಿಮ್ಗೆ ಆ ನಿಧಿ ಇರೋ ಜಾಗನ, ಗುಹೆಯನ್ನ ನಿಮ್ಗೆ ತೋರಿಸ್ತೀನಿ ಅಂತ. ಸರಿ ಅಂತ ಒಪ್ಕೊಂಡ ಅವರೆಲ್ಲ ಋಷಿಗಳು ತೋರಿಸಿದ ರೂಮ್ಗಳಲ್ಲಿ ಹೋಗಿ ತಂಗುತ್ತಾರೆ, ಅಂದ್ರೆ ಉಳ್ಕೊಳ್ತಾರೆ ಅಂತ. ಉಳ್ಕೊಂಡಾಗ ಆ ರಾತ್ರಿ ಅವ್ರ 3 ಜನಗಳಿಗೂ ನೋಡ್ಕೊಳ್ಳೋಕೆ ಅಂತ 3 ಸುಂದರವಾದ ಕನ್ಯರನ್ನ ನೇಮಿಸಿರ್ತಾನೆ ಋಷಿ. ಹಾಗೆ ನೇಮಿಸಿದಾಗ ರಾಮ ಮತ್ತೆ ಭೀಮ ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರಿಬ್ಬರನ್ನ ಮದ್ವೆ ಆಗ್ಬೇಕು ಅಂತ ಋಷಿ ಹತ್ರ ತಮ್ಮ ಕೋರಿಕೆಯನ್ನ ಇಡ್ತಾರೆ. ಸರಿ, ಅದನ್ನ ಒಪ್ಕೊಂಡಂತ ಋಷಿ ಏನ್ ಮಾಡ್ತಾರೆ, ಅವರಿಬ್ರಿಗೂ ಮದ್ವೆ ಮಾಡಿ ಕೊಡ್ತಾರೆ, ರಾಮನಿಗೂ ಭೀಮನಿಗೂ. ಹಾಗೆ ಸೋಮು ಆ ಇಡೀ ರಾತ್ರಿ ಎಲ್ಲ ಕಾದಿರ್ದು ಅವನ ಜೊತೆ ಅವ್ರ ರೂಮಿಗೆ ಬಂದಂತ ಹೆಣ್ಮಕ್ಳ ಮೇಲೆ ಯಾವುದೇ ನಿರೀಕ್ಷೆ ಇಟ್ಕೊಂಡಲೆ ಅವರು ಬೆಳಗ್ಗೆವರೆಗೂ ಕಾದಿದ್ದು ಋಷಿಗೆ ತನ್ನ ಆ ಗುಹೆಯನ್ನ ನಿರೀಕ್ಷೆ ಬಂದಿತ್ತು, ತನ್ನ ಇಟ್ಕೊಂಡ್ ಬಂದಿದ್ನಲ್ಲ ಕೆಲಸದ ಉದ್ದೇಶ, ಆ ಉದ್ದೇಶನ ನೆನಪಿನಲ್ಲಿ ಇಟ್ಕೊಂಡು ಅವನು ಬೆಳಗ್ಗೆ ಋಷಿಯೊಂದಿಗೆ ಕೇಳ್ತಾನೆ, ನನ್ನನ್ನು ಕರ್ಕೊಂಡೋಗಿ ಗುಹೆ ಹತ್ರ ಅಂತ. ಸರಿ, ಇವನ ಉದ್ದೇಶ ದಿಟ್ಟವಾದ್ರಿಂದ ಋಷಿ ಆ ಗುಹೆಯೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಅವನಿಗೆ ಸಾಕಷ್ಟು ಎಷ್ಟಾಗುತ್ತೋ ಅಷ್ಟು ಸೋಮು ಬಂಗಾರವನ್ನ, ಆಭರಣಗಳನ್ನೆಲ್ಲ, ಸಂಪತ್ತನ್ನೆಲ್ಲ ಹೊತ್ಕೊಂಡು ಬರ್ತಾನೆ. ಬಂದು ಅವನು ಹಳ್ಳಿಗೆ ಹೋಗೋದಿಲ್ಲ, ನಗರಕ್ಕೆ ಬರ್ತಾನೆ. ನಗರಕ್ಕೆ ಬಂದು ಅವನು ಭವ್ಯವಾದ ಮನೆಗಳನ್ನ ಕಟ್ಕೊಂಡು ಸುಸ್ಥಿತಿಯಲ್ಲಿ ತುಂಬಾ ಆರಾಮಾದ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಇತ್ತ ರಾಮ ಮತ್ತೆ ಭೀಮ ಕೂಡ ತುಂಬಾ ಚೆನ್ನಾಗಿರ್ತಾರೆ. ಸ್ವಲ್ಪ ದಿನ ಹೀಗೆ ನಡೆಯುತ್ತೆ. ಸ್ವಲ್ಪ ದಿನ ಕಳೆದ ಮೇಲೆ ಅವ್ರಿಗೆ ತಮ್ಮ ಹೆಂಡತಿಯರ ಮೇಲೆ, ರಾಮನ ಹೆಂಡತಿ ಮೇಲೆ ಭೀಮನಿಗೆ ನಾವು ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಅನ್ಸುತ್ತೆ, ಭೀಮನಿಗೆ ರಾಮನ ಹೆಂಡತಿ ಮೇಲೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಒಳಗೇನೆ ಅಸೂಯೆ ಮೂಡುತ್ತೆ. ಅಂದ್ರೆ ಅವ್ರಿಗಿರೋದ್ರಲ್ಲೇ ಅವ್ರು ತೃಪ್ತಿ ಪಡೆದ್ರೆ ಏನೋ ಅತೃಪ್ತ ಮನೋಭಾವ ಅವ್ರನ್ನ ಕಾಡ್ತಾ ಇರುತ್ತೆ. ಸರಿ, ಈ ತರ ನಾವಿದೀವಿ, ಸರಿ ಸೋಮು ಹೇಗಿರ್ಬೋದು ತಿಳ್ಕೊಳ್ಳೋಣ ಅಂತ ಸೋಮು ಹತ್ರ ಹೋದಾಗ ಅವನು ಕೂಡ ಆ ಶ್ರೀಮಂತಿಕೆಯನ್ನೆಲ್ಲ ಅನುಭವಿಸಿದ ಒಂದು ಮನಸ್ಥಿತಿಯಿಂದ ಸ್ವಲ್ಪ ಕುಗ್ಗಿರ್ತಾನೆ. ಮತ್ತು ಅವನಿಗೂ ಅಷ್ಟೇನು ಒಂದು ಒಳ್ಳೆ ಸುಸ್ಥಿತಿಯಲ್ಲಿ ಮನಸ್ಸಿನ ಸ್ಥಿತಿ ಅಷ್ಟೇನು ಚೆನ್ನಾಗಿರಲ್ಲ. ಸರಿ, ಅವನ ಮನೆಗೆ ಬಂದಾಗ ರಾಮ ಭೀಮ ಹೇಳ್ತಾರೆ, ನಾವು ಋಷಿಯನ್ನ ಭೇಟಿ ಮಾಡೋಕೆ ಹೊರಟಿದ್ದೀವಿ ಅಂತ. ಸರಿ, ಸೋಮು ಹೇಳ್ತಾನೆ, ನಾನು ನಿಮ್ ಜೊತೆ ಬರ್ತೀನಿ ಅಂತ. ಆಯ್ತು ಸರಿ ಅಂತ 3 ಜನ ಋಷಿನ ಭೇಟಿ ಮಾಡಕ್ ಹೋಗ್ತಾರೆ. ಋಷಿನ ಭೇಟಿ ಮಾಡಿ ಹೇಳ್ತಾರೆ, ನೀವು ನನಗೆ ಅವತ್ತು ಹೇಳ್ಬೋದಿತ್ತು, ಇನ್ನೂ ಒಳ್ಳೆ ಸುಂದರವಾದ ಹೆಣ್ಣನ್ನ ಮದುವೆಗೆ ನಮ್ಗೆ ಕೊಡ್ಬೋದಿತ್ತು, ಹುಡುಕಿ ಕೊಡ್ಬೋದಾಗಿತ್ತು. ನೀವು ನಮ್ಗೆ ಮೋಸ ಮಾಡಿದ್ರಿ, ನೀವು ನಮ್ಗೆ ದಾರಿ ತೋರಿಸ್ಲಿಲ್ಲ, ತಪ್ಪು ದಾರಿ ಹಿಡಿಸಿದ್ರಿ ಅಂತ ಹೇಳಿದ್ರು ರಾಮ ಮತ್ತೆ ಭೀಮ. ಆಗ ಋಷಿ ಒಂದು ಮಾತು ಹೇಳಿದ್ರು, ನೀವೇನು ತೆಗೆದುಕೊಂಡ್ರಲ್ಲ ನಿರ್ಧಾರ, ಆ 2 ನಿರ್ಧಾರಗಳು ನಿಮ್ಮವೇ ಆಗಿತ್ತು. ನಾನು ಯಾರನ್ನೂ ಈ ನಿರ್ಧಾರ ತಗೊಳ್ಳಿ ಬಿಡಿ ಅಂತ ಆಯ್ಕೆಯನ್ನೇನು ನಾನು ಮಾಡಲಿಲ್ಲ ಅಥವಾ ನಿಮ್ಗೆ ಅದನ್ನ ಹೇಳಲಿಲ್ಲ. ನೀವು ತೆಗೆದುಕೊಂಡ ನಿರ್ಧಾರಗಳೆಲ್ಲ ನಿಮ್ಮವೇ ಅಲ್ವೇ, ನಿಜ ಹೇಳಿ ಅಂದ್ರು. ಹಾಗೆ ಸೋಮು ಕೂಡ ಹೇಳ್ದ, ನೀವು ನನ್ನನ್ನು ತಡಿಬಹುದಾಗಿತ್ತು, ಆ ಶ್ರೀಮಂತಿಕೆ ನನ್ನನ್ನೇನು ಅಷ್ಟು ಖುಷಿಯಿಂದ ಇಡ್ಲಿಲ್ಲ.
ಸೊ ನೀವು ನನಗೆ ಒಂದು ಸುಂದರವಾದ ಕನ್ಯೆಯ ಜೊತೆಗೆ ಮದುವೆ ಮಾಡಿ ಕಳಿಸಿದ್ರೆ ನಾನು ಖುಷಿಯಾಗಿರ್ತಿದ್ದೆ ಅಂತ. ಅದೇ ಮಾತನ್ನ ಋಷಿ ಸೋಮನಿಗೂ ಹೇಳಿದ್ರು. ಈ ನಿರ್ಧಾರ ಕೂಡ ನಿನ್ನದೇ ಆಗಿತ್ತು, ನಾನು ಯಾರನ್ನೂ ಪ್ರೇರೇಪಿಸಿರಲಿಲ್ಲ ಅಂತ. ಸೊ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡ ಆ 3 ಜನ ತಮ್ಮ ತಮ್ಮ ತಪ್ಪಿನ ಅರಿವಾಗಿ ಆ 3 ಜನ ಅಲ್ಲಿಂದ ಹೊರಟರು. ರಾಮ ಮತ್ತೆ ಭೀಮ ಹಳ್ಳಿಗೆ ಬಂದ್ರೆ ಸೋಮ ಕೂಡ ಒಂದು ಸುಂದರವಾದ ಕನ್ಯೆಯನ್ನ ಮದುವೆಯಾಗಿ ನಗರಕ್ಕೆ ಬಂದ. ಈ ಒಂದು ಕಥೆಯಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ, ಮನುಷ್ಯನಲ್ಲಿ ಸಹಜವಾಗಿ ಒಂದು ಇದ್ದಾಗ ಮತ್ತಷ್ಟು ಬೇಕನ್ಸುತ್ತೆ, ಮತ್ತಷ್ಟು ಸಿಕ್ಕಿದಾಗ ಮಗದಷ್ಟು ಬೇಕು ಅನ್ಸುತ್ತೆ. ಆಸೆಗೆ ಎಲ್ಲೇನೇ ಇರೋದಿಲ್ಲ, ಆಕಾಶದಷ್ಟು ಆಸೆ ಇರುತ್ತೆ. ಆದ್ರೆ ಆ ಎಲ್ಲ ಆಸೆಗಳು ಸರಿಯಾದವೇ, ಕರೆಕ್ಟ್, ಅದು ನಮ್ಗೆ ಸೂಕ್ತನಾ ಅನ್ನೋದನ್ನ ನಾವು ಅರ್ಥಕೋಬೇಕು. ಅದನ್ನ ಒಂದು ನಮ್ಮ ಮನಸ್ಥಿತಿಯಿಂದ ದಿಟ್ಟವಾದ ನಿರ್ಧಾರದಿಂದ ಆ ಆಸೆಗೆ ಬೆಂಬಲವಾಗಿ ನಿಂತ್ರೆ ಮಾತ್ರ ಆ ಆಸೆಗೂ ಆ ನಿರ್ಧಾರಕ್ಕೂ ತುಲನೆ ಆಗತ್ತೆ, ಅಂದ್ರೆ ಬ್ಯಾಲೆನ್ಸ್ ಆಗತ್ತೆ ಅಂತ ಅರ್ಥ. ಸೊ ಹಾಗಾಗಿ ಈ ಕಥೆಯಿಂದ ನಮ್ಗೆ ಅಲ್ಪತೃಪ್ತರೇ ಅಧಿಕವಾಗಿ ಖುಷಿಯಾಗಿರ್ತಾರೆ ಅನ್ನೋದನ್ನ ತಿಳ್ಕೊಬಹುದು. ಸೊ ಮಕ್ಕಳೇ ಆಗೋ ಸ್ನೇಹಿತರೆ, ಈ ಕಥೆಯಿಂದ ನಿಮ್ಗೆ ಇವತ್ತಿನ ಒಂದು ನೀತಿ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ನಂಗೆ ಬೇರೆ ಏನಿಲ್ಲ. ಪ್ಲೀಸ್ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.